ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣೀರು ಕಾಣಿಸಲಿಲ್ಲ ಎಂದ ಮಾತ್ರಕ್ಕೆ ಅವರ ಮನಸ್ಸಲ್ಲಿ ದುಃಖವೇ ಇರಲಿಲ್ಲ ಎಂದು ಹೇಳಬಹುದೇ? ಈ ಪ್ರಶ್ನೆ ಇಂದು ಸಾವಿರಾರು ಜನರ ನಡುವೆ ಚರ್ಚೆಗೆ ಕಾರಣವಾಗಿದೆ. ಗಾನಕೋಗಿಲೆ ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರದ ವೇಳೆ ಮೊಮ್ಮಗಳು ಅಪ್ಸರಾ ವೈದ್ಯುಲ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು. ಆದರೆ ಕೆಲವರು ಅವರಿಗೆ ಅಜ್ಜಿ ತೀರಿಕೊಂಡ ಬಗ್ಗೆ ದುಃಖವೇ ಇಲ್ಲ, ಅವರ ಕಣ್ಣಲ್ಲಿ ಒಂದು ಹನಿ ಕಣ್ಣೀರೂ ಇಲ್ಲ ಎಂದು ಟೀಕಿಸಿದರು. ಈ ಟೀಕೆಗಳ ವಿಚಾರವಾಗಿ ಅಪ್ಸರಾ ತುಂಬ ಬೇಸರ ವ್ಯಕ್ತಪಡಿಸಿ ತಮ್ಮ ಪ್ರೀತಿಯ ಸಹೋದರಿ ವರ್ಷಾ ಅವರ ಅಗಲಿಕೆಯ ನೋವನ್ನು ನೆನೆದು ಸಂಕಟಪಟ್ಟಿದ್ದಾರೆ. ಅವರ ತಂದೆ ಮುರಳೀಕೃಷ್ಣ ಕೂಡ ಇತ್ತೀಚೆಗೆ ಇಹಲೋಕ ತ್ಯಜಿಸಿದ್ದರು. ಇದೀಗ ಸುದೀರ್ಘ ಬರಹದ ಮೂಲಕ ಅಕ್ಕ ಹಾಗೂ ಅಜ್ಜಿಯನ್ನು ನೆನೆದಿದ್ದಾರೆ. ಒಂದು ಕಡೆ ಪ್ರೀತಿಯ ಅಜ್ಜಿಯನ್ನು ಕಳೆದುಕೊಂಡ ನೋವು, ಇನ್ನೊಂದು ಕಡೆ ಟ್ರೋಲ್ ಮಾಡುವ ಕೆಟ್ಟ ಮನಸ್ಥಿತಿಯ ಜನರ ಕಾಟ. ಆದರೂ ಈಕೆ ಎದೆಗುಂದದೆ ಇಂಥವರಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಹಾಗಾದರೆ ಅಪ್ಸರಾ ಏನು ಹೇಳಿದ್ದಾರೆ? ಜನರ ಟೀಕೆಗೆ ಅವರ ಉತ್ತರವೇನು? ಬನ್ನಿ ತಿಳಿಯೋಣ. ಕೆಲವರು ತಮ್ಮ ನೋವನ್ನು ಹೊರಹಾಕುತ್ತಾರೆ, ಇನ್ನು ಕೆಲವರು ಮೌನವಾಗಿರುತ್ತಾರೆ, ಇನ್ನೂ ಕೆಲವರು ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುವುದರಲ್ಲೇ ತಮ್ಮ ನೋವನ್ನು ಮರೆಮಾಚುತ್ತಾರೆ. ಅಪ್ಸರಾ ಅವರು ತಮ್ಮ ಜೀವನದ ಆಳವಾದ ಗಾಯವನ್ನು ಈ ಸಂದರ್ಭದಲ್ಲಿ ನೆನೆದಿದ್ದಾರೆ. ತಮ್ಮ ಸಹೋದರಿ ವರ್ಷಾ ಅವರ ಅಗಲಿಕೆಯ ನೋವು ಇನ್ನೂ ತಮ್ಮ ಮನಸ್ಸಲ್ಲಿ ಅಳಿಸದ ಗಾಯವಾಗಿ ಉಳಿದಿದೆ ಎಂದು ಅವರು ಭಾವನಾತ್ಮಕವಾಗಿ ಉಲ್ಲೇಖಿಸಿದ್ದಾರೆ. ಈ ಜಗತ್ತಿನಲ್ಲಿ ನನ್ನ ಅಜ್ಜಿಗೆ ಅತ್ಯಂತ ಪ್ರೀತಿಯ ವ್ಯಕ್ತಿ ಎಂದರೆ ನನ್ನ ಅಕ್ಕ ವರ್ಷಾ. ಅವರಿಬ್ಬರೂ ಕೂಡ ಒಂದೇ ತರಹ ಇದ್ದರು. ಅವರಿಬ್ಬರ ನಡುವೆ ಮಾತುಗಳೇ ಬೇಡ ಅನ್ನುವ ಮಟ್ಟಿಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ನಂಟಿತ್ತು. ಪರಸ್ಪರ ಒಬ್ಬರಿಗೊಬ್ಬರು ಸೃಷ್ಟಿಯಾದವರಂತೆ ಇದ್ದವರು. ಇಂದು ನಾನು ನಿಂತ ಜಾಗದಲ್ಲಿ ವರ್ಷಾ ಇರಬೇಕಿತ್ತು. ಅಜ್ಜಿಯನ್ನು ನೋಡಿಕೊಳ್ಳುತ್ತಾ ಈಗ ನನ್ನ ಹೆಗಲಿಗೆ ಬಂದಿರುವ ಎಲ್ಲ ಜವಾಬ್ದಾರಿಗಳನ್ನು ನನ್ನ ಅಕ್ಕ ವರ್ಷಾ ಮಾಡಬೇಕಿತ್ತು ಎಂಬುದನ್ನು ಈ ಜಗತ್ತು ಮರೆಯಬಾರದು. ಅವಳು ಆಗಸ್ಟ್ 2023ರಲ್ಲಿ ನಮ್ಮನ್ನೆಲ್ಲ ಅಗಲಿದ್ದಳು. ಈ ನಷ್ಟದಿಂದ ನಮ್ಮ ಕುಟುಂಬವು ಎಂದಿಗೂ ಕೂಡ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ. ದುಃಖ ಎಂದಿಗೂ ಮರೆಯಾಗುವುದಿಲ್ಲ. ಅದು ನಾವು ನೀವು ಜೀವನದುದ್ದಕ್ಕೂ ಜೊತೆಯಲ್ಲೇ ಹೊತ್ತುಕೊಂಡು ಸಾಗಬೇಕಾಗಿರುವ ಭಾರ ಅಷ್ಟೇ. ಇದೀಗ ಅವರಿಬ್ಬರೂ ಕೂಡ ಮತ್ತೆ ಒಂದಾಗಿದ್ದಾರೆ ಎಂಬ ಭಾವನೆ ನನ್ನ ಮನಸ್ಸಲ್ಲಿ ಮೂಡಿರುವುದು ನೆಮ್ಮದಿ ತಂದಿದೆ ಎಂದು ಅಪ್ಸರಾ ಭಾವುಕರಾಗಿ ಹೇಳಿದ್ದಾರೆ. ನನ್ನ ಅಜ್ಜಿಯ ಅಂತ್ಯಕ್ರಿಯೆ ವೇಳೆ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ ಎಂಬ ಕಾರಣಕ್ಕೆ ಜನರು ನನ್ನ ದುಃಖವನ್ನು ಪ್ರಶ್ನಿಸುತ್ತಿರುವುದು ನಾನು ನೋಡಿದ್ದೇನೆ. ದಯವಿಟ್ಟು ನನ್ನ ಅಜ್ಜಿಯ ಮೇಲಿರುವ ನನ್ನ ಪ್ರೀತಿಯನ್ನು ನೀವು ನೋಡುವ ಅಥವಾ ನೋಡದ ಕಣ್ಣೀರಿನ ಮೂಲಕ ಅಳೆಯಬೇಡಿ. ಸಾವನ್ನು ಆಳವಾದ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂದು ನನ್ನ ಅಜ್ಜಿ ನನಗೆ ತಿಳಿಸಿಕೊಟ್ಟು ಹೋಗಿದ್ದಾರೆ. ನನ್ನ ಅನುಭವಗಳು ನನ್ನನ್ನು ಅತ್ಯಂತ ಬಲಿಷ್ಠಳನ್ನಾಗಿ ಮಾಡಿವೆ. ಒಂದು ಜೀವ ಕೊನೆಗೊಂಡ ತಕ್ಷಣ ಪ್ರೀತಿ ಕೂಡ ಕೊನೆಯಾಗುವುದಿಲ್ಲ ಎಂದು ಅವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ದುಃಖವು ಯಾವಾಗಲೂ ಜೋರಾಗಿ ಅಳುವುದರಲ್ಲಿ ಇರುವುದಿಲ್ಲ. ಅದು ಕೆಲವೊಮ್ಮೆ ಶಾಂತವಾಗಿ, ಸ್ಥಿರವಾಗಿ, ತೀರಾ ವೈಯಕ್ತಿಕವಾಗಿರುತ್ತದೆ. ಯಾರೊಬ್ಬರ ಶೋಕವನ್ನು ಅವರ ಮುಖಭಾವ ಅಥವಾ ಕಣ್ಣೀರಿನ ಆಧಾರದ ಮೇಲೆ ಅಳೆಯಬೇಡಿ. ಶೋಕವನ್ನು ಪ್ರತಿಯೊಬ್ಬರೂ ತಮ್ಮದೇ ರೀತಿಯಲ್ಲಿ ಅನುಭವಿಸುತ್ತಾರೆ. ಆದ್ದರಿಂದ ದುಃಖದಲ್ಲಿರುವ ಕುಟುಂಬದ ಬಗ್ಗೆ ತೀರ್ಪು ನೀಡುವ ಬದಲು ಸಹಾನುಭೂತಿ ತೋರಿಸಿ ಎಂದು ಅಪ್ಸರಾ ಹೇಳಿದ್ದಾರೆ. ಎಸ್ ಜಾನಕಿಯವರು ಜಗತ್ತಿನಾದ್ಯಂತ ಕೇವಲ ಪ್ರಸಿದ್ಧ ಗಾಯಕಿಯಾಗಿ ಮಾತ್ರವಲ್ಲ, ಅಪಾರ ಪ್ರೀತಿ, ಮಮತೆ ಮತ್ತು ಕರುಣೆಯುಳ್ಳ ಅಜ್ಜಿಯಾಗಿ ನೆನಪಿಸಿಕೊಂಡಿದ್ದಾರೆ. ಅಜ್ಜಿಯ ಪ್ರೀತಿ, ಮಾರ್ಗದರ್ಶನ ಮತ್ತು ಕುಟುಂಬದೊಂದಿಗೆ ಕಳೆದ ಕ್ಷಣಗಳು ತಮ್ಮ ಜೀವನದ ಅಮೂಲ್ಯ ನೆನಪುಗಳಾಗಿವೆ ಎಂದು ಅಪ್ಸರಾ ಹೇಳಿದ್ದಾರೆ. ಅವರ ಸಂಗೀತದ ಮೂಲಕ ಅವರು ಸದಾ ಜೀವಂತವಾಗಿರುತ್ತಾರೆ ಎಂಬ ಭರವಸೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನನ್ನ ಅಜ್ಜಿ
ಯಾರೆಂದು ಸರಿಯಾಗಿ ತಿಳಿದುಕೊಳ್ಳಬೇಕು. ಆಕೆ ತುಂಬ ಸೌಮ್ಯ ಸ್ವಭಾವದವಳು, ದಯಾಮಯಿ, ಅತ್ಯಂತ ವಿನಮ್ರಳು. ಹಾಗೆಯೇ ಯಾರನ್ನೂ ಎಂದಿಗೂ ಕೂಡ ತಪ್ಪಾಗಿ ಅರ್ಥೈಸಿದವಳಲ್ಲ. ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನೇ ನೋಡುತ್ತಿದ್ದರು. ವರ್ಷ ಕೂಡ ಹಾಗೆಯೇ ಇದ್ದಳು. ಇಬ್ಬರದ್ದು ಮಗುವಿನಂಥ ಮನಸ್ಸು. ಯಾರೇ ಅವರನ್ನು ಭೇಟಿಯಾದರೂ ತಕ್ಷಣವೇ ಅವರನ್ನು ಪ್ರೀತಿಸುತ್ತಿದ್ದರು. ಇದೀಗ ಅವರಿಬ್ಬರೂ ಜೊತೆಯಾಗಿದ್ದಾರೆ ಎಂದು ಎಸ್ ಜಾನಕಿ ಮೊಮ್ಮಗಳು ಅಪ್ಸರಾ ವೈದ್ಯುಲ ಭಾವುಕರಾಗಿ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಅಪ್ಸರಾ ಅವರ ಈ ಒಂದು ಪೋಸ್ಟ್ ಟೀಕೆಗಳಿಗೆ ಕೋಪದಿಂದ ನೀಡಿದ ಉತ್ತರವಾಗಿರಲಿಲ್ಲ. ಅಕ್ಕ ವರ್ಷಳ ನೆನಪು, ಅಜ್ಜಿ ಎಸ್ ಜಾನಕಿ ಮೇಲಿರುವ ಪ್ರೀತಿ ಮತ್ತು ಜನರು ಸಹಾನುಭೂತಿಯಿಂದ ವರ್ತಿಸಬೇಕು ಎಂಬ ಸಂದೇಶವನ್ನು ಒಳಗೊಂಡ ಭಾವನಾತ್ಮಕ ಆತ್ಮಕಥನವಾಗಿತ್ತು. ಅಂದಹಾಗೆ ಎಸ್ ಜಾನಕಿಯವರ ಮೊಮ್ಮಗಳಾದ ಅಪ್ಸರಾ ವೈದ್ಯುಲ ಯೋಗ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಇವರು ಆಧ್ಯಾತ್ಮದಲ್ಲೂ ಅಪಾರ ಆಸಕ್ತಿ ಹೊಂದಿದವರಾಗಿದ್ದಾರೆ. ಅಪ್ಸರಾ ಅವರ ಅಕ್ಕ ವರ್ಷ ಇವರು 2023 ಆಗಸ್ಟ್ನಲ್ಲಿ ಅಪಘಾತವೊಂದರಲ್ಲಿ ಅಸುನೀಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.